ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನುಚ್ಚಿನ ಅಂಬ್ಲಿ ಹೆಂಗೆ ಮಾಡೋದು ಅಂತ ಹೇಳ್ತೇನೆ ನೋಡಿರಿ. ಅದರ ಜೊತೆಗೆ ಅಂಬ್ಲಿ ನುಚ್ಚನ್ನು ಕೂಡ ನಾನೀಗ ರೆಡಿ ಮಾಡ್ಕೊಳಕತ್ತೀನಿ. ಎರಡೂ ಹೆಂಗೆ ಅಂತ ನೋಡೋಣ ಬನ್ನಿರಿ. ನಾನೀಗ 1 ಕಿಲೋ ಜೋಳ ತೊಗೊಂಡಿನಿ. ಅದ್ರಾಗ 4 ಭಾಗ ಮಾಡಿ ಒಂದೊಂದು ಸಲ ಒಂದೊಂದು ಭಾಗದಷ್ಟು ಜಾರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊತೀನಿ. ಮಿಕ್ಸರ್ ಅಂದರೆ ನುಚ್ಚಿನ ಥರ ಮಾಡೋದು, ಸಣ್ಣಕ್ಕೆ ಹಿಟ್ಟು ಮಾಡೋಂಗಿಲ್ಲ. ಈ ಥರ ಉಲ್ಟಾಗೆ ಮಾಡ್ಕೊಳ್ಳೋದು. ಇದನ್ನು ಸಾಣಿಸ್ಕೊಳ್ಳೋಣ. ಈಗ ಜೋಳದ ಹಿಟ್ಟಿನ ಸಾಣಿಗೆ ಹಾಕ್ಕೊಂಡು ನೀಟಾಗಿ ಇಷ್ಟು ಹಿಟ್ಟು ಕೆಳಗೆ ಬರೋಂಗೆ ಕೊಡವಿ ಕೈಯಾಡ್ಸ್ಕೊತ ಸಾಣಿಸ್ಕೊಳ್ಳೋಣ. ಈಗ 1 ಕಿಲೋ ಜೋಳನ ಇಷ್ಟೂ ಈ ಥರ ಮಿಕ್ಸರ್ ಮಾಡಿ ಇಷ್ಟೂ ಸಾಣಿಸಿ ಇಟ್ಕೊಂಡೆ ನಾನು. ಈಗ ಮ್ಯಾಗಿಂದ ನುಚ್ಚು ಬೇರೆ ಕೆಳಗಿನ ಹಿಟ್ಟು ಬೇರೆ ಮಾಡ್ಕೊಂಡನಿ. ಈ ಮ್ಯಾಗಿನ ನುಚ್ಚನ್ನ ನಾನೀಗ ಸ್ವಲ್ಪ ಹಾಕ್ಕೊಂಡು ಕೇರ್ಕೊತಾನೆ. ಪೂರ್ತಿ ಹೊಟ್ಟದ್ರ ಒಂದಿಷ್ಟು ಹಾರಂಗೆ ಕೇರ್ಬೇಕು. ಪೂರ್ತಿ ಹೊಟ್ಟೆ ಹಾರಬೇಕಿದೆ. ಈಗ ಮುಂದೆ ಗುನುಗ್ನಂಗೆ ಬಂದಿರ್ತೈತಿ, ಅದನ್ನು ಊದಿ ಕೆಳಗೆ ಬೀಳಿಸ್ತಾನೆ. ಇಷ್ಟು ನುಚ್ಚನ್ನು ಇದೇ ಥರ ಏರಿಟ್ಕೊಳ್ಳೋಣ ಸ್ವಚ್ಛ ಮಾಡಿ. ನೋಡಿರಿ, ಇಷ್ಟು ತೌಡು ಬಂದೈತಿ. ಇದೀಗ ಇದಿಷ್ಟು ವೇಸ್ಟ್. ಈಗ ಇದು ಸಾಣ್ಗಿ ಕೆಳಗಿಂದ ಹಿಟ್ಟಿದು ಸಾಣಿಸಿದ್ನೆಲ್ಲ ಅವಾಗ ಕೆಳಗಿನ ಹಿಟ್ಟಿದು. ಇದು ಮ್ಯಾಲೆ ಕೇರ್ಕೊಂಬಂದಿದ್ದು ನುಚ್ಚು. ಈ ಎರಡನ್ನೂ ಕೂಡಿ ಮಿಕ್ಸ್ ಮಾಡಿಬಿಡ್ಬೇಕು. ಸಾಣಿಗೆ ಕೆಳಗಿನ ಹಿಟ್ಟು ಮತ್ತು ಮ್ಯಾಲಿಂದ ಕೇರ್ಕೊಂಡಂಥ ನುಚ್ಚನ್ನು ನೀಟಾಗಿ ಎರಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಿಂಗೆ ಮಾಡಿಕೊಂಡು ನಾವು ಒಂದು ಬಾಟ್ಲಿ ತುಂಬಿಟ್ಕೊಂಡ್ಬಿಟ್ರೆ ನಾವು ಒಂದು ತಿಂಗಳಾನಗಂಟ್ಲೆ ಇದನ್ನು ಉಪಯೋಗಿಸ್ಬೋದು. ನೀವು ಗಿರಣಿಗೆ ಬೇಕಂದ್ರೂ ಕೊಡ್ಬೋದು. ಅಲ್ಲಿನೂ ಕೂಡ ಪಡಿ ಗಂಟ್ಲೆ ಕೊಟ್ಟು ಅಲ್ಲಿನೂ ನುಚ್ಚು ಹಾಕ್ಸ್ಬೋದು. ಒಂದೊಂದು ಸಲ ಹಳ್ಳು ಕೊಡೋ ಚಾನ್ಸ್ ಇರ್ತೈತಿ. ನಾನು ಹಾಗಾಗಿ ಮನ್ಯಾಗ ಮಿಕ್ಸರ್ನಾಗ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಸ್ಟೋರ್ ಮಾಡಿ ನಾವು ನುಚ್ಚನ್ನು ಕೂಡ ಇಟ್ಕೋಬೋದು. ಈಗ ನೋಡಿರಿ, ಈ ನುಚ್ಚನ್ನು ನಾನು ರಾತ್ರಿನ ನೆನೆ ಹಾಕಿಬಿಡ್ತೀನಿ. ಬೆಳಗ್ಗೆ ಬೇಗ ಮಾಡಿದ್ರಾತು ಅಂತ ಒಂದು ಬೌಲ್ನಷ್ಟು ನುಚ್ಚು ತೊಗೊಂಡೆ ನಾನು. ಅದಕ್ಕೆ ನೀರು ಹಾಕಿ ಕಾಯಿಸ್ಕೊತೀನಿ. ಅದಕ್ಕೆ 1 ಸ್ಪೂನು ಮೊಸರು ಹಾಕ್ತೇನೆ ನಾನು. ಮೊಸರು ಹಾಕಿ ಕಲಸಿದ್ರೆ ಅಂಬ್ಲಿ ಹುಳಿಯಾಗಿ ಟೇಸ್ಟ್ ಆಗ್ತದೆ ಭಾಳ. ಹಿಂಗೆ ರಾತ್ರಿ ಕಲಸಿ ನೆನೆ ಕಟ್ಟಿದ್ದೆ, ಬೆಳಗ್ಗೆ ಎದ್ದು ನಾನೀಗ ಅಂಬ್ಲಿ ಮಾಡಾಕತ್ತೀನಿ. ಈಗ ಇದೇ ಬೌಲಿನ ನಾನು ನುಚ್ಚು ಹಾಕಿದ್ದೆ 1 ಬೌಲು. ಇದೇ ಬೌಲಿಗೆ 4 ಬೌಲ್ನಷ್ಟು ನೀರು ಹಾಕ್ತೇನೆ. ಇದು ನೋಡಿರಿ, ನೀರು ಕುದಿ ಹತ್ತೈತಿ. ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ. ನೋಡಿರಿ, ಕುದಿ ಹತ್ತೈತಿ. ಈಗ ರಾತ್ರಿ ನೆನೆಸಿಟ್ಟಂತ ನುಚ್ಚನ್ನು ಕಾಯಿಸ್ಕೊಂಡು ನೋಡಿರಿ ನೀಟಾಗಿ ಅದ ಕೆಳಗೆ ಗಟ್ಟೆ ಕೂತತಿ. ಪೂರ್ತಿ ಹಿಂಗೆ ರಾಸ್ ಮಾಡ್ತಾ ನೋಡ್ರಿ. ಮೊಸರು ಕೂಡ ಅಲ್ಲೆಲ್ಲೇ ಕಾಣಿಸುತ್ತೆ. ಕುದಿ ಹತ್ತಿದಂಥ ನೀರಿಗೆ ಕೈಯಾಡ್ಸ್ಕೊತಾನೆ ಇದನ್ನು ನುಚ್ಚು ಸೇರಿಸ್ತೇನೆ ನಾನು. ಇದನ್ನು ಕೈಯಾಡ್ಸ್ತಾನೆ ಇರ್ಬೇಕು ರೀ. ಕೆಳಗೆ ಇದ್ದಿದ್ದು ಹೊತ್ತಿ ಬಿಡ್ತತಿಲ್ಲ ಅಂತಂದ್ರೆ ನೆಂದಂಥ ನುಚ್ಚನ್ನ ಇಷ್ಟು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಇದನ್ನು ನೀವು ರಾತ್ರಿ ನೆನೆಹಾಕಕ್ಕೆ ನೆನಪಾಗಿಲ್ಲ ಅಂದರೆ ಬೆಳಗ್ಗೆನೂ ಕೂಡ ನೆನೆಹಾಕಿ ಒಂದೂವರೆ ತಾಸಷ್ಟು ಮುಂಚಿತವಾಗಿರೋ ನೆನೆ ಹಾಕಿದ್ರೆ ಅಂಬ್ಲಿ ಬೇಗ ಆಗ್ತೈತಿ. ಆಮೇಲೆ ಸ್ಮೂತಾಗಿ ಆಗ್ತೈತಿ.
ಹಂಗೂ ಕೂಡ ಮಾಡ್ಬೋದು. ಮಾಡಿಟ್ಟಿಂದ ಮತ್ತು 1-2 ತಾಸು ಇದಕ್ಕೆ ತಣ್ಣಗೆ ಹಾಕೋಬೇಕಲ್ಲ, ಹಾಗಾಗಿ ನಾನು ರಾತ್ರಿ ನೆನಾಕಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಿಟ್ಬಿಡ್ತೀನಿ. ಹಂಗೆ ಮಧ್ಯಾಹ್ನ ಊಟದ ಹೊತ್ತಿಗೆ ತಣ್ಣಗಾಗಿರ್ತದೆ ಅಂಥೇಳಿ. ಈಗ ನೋಡಿರಿ, ಕೈ ಆಡಿಸ್ತಾನೆ ಇರಬೇಕು, ಚಲೋ ಹೊತ್ತನೇ ಕುದಿಸ್ಬೇಕು ಇದನ್ನು. ನೋಡಿ ಅಷ್ಟು ನೀರು ಅನ್ನಿಸ್ತೈತಿ. ಈಗ ಎಷ್ಟು ಗಟ್ಟಿ ಆಯ್ತು. ಈ ಬೇಸಿಗೆಗೆ ಭಾಳ ತಂಪು ಅನ್ನಿಸ್ತೈತಿ ಅಂಬ್ಲಿ. ಗಡಿಗಾಗ ಹಾಕಿ ಇಟ್ರಂತೂ ಭಾಳ ರುಚಿ ಆಗ್ತೈತಿ. ನೋಡಿರಿ, ನುಚ್ಚು ಬೆಂದತ್ತೇನಿಲ್ಲ ನೋಡ್ತೀನಿ. ನುಚ್ಚು ಬೆಂದತ್ತಿ, ಸ್ಮೂತಾಗಿ ಆಗೈತಿ. ಈಗ ನಾನು ಸ್ಟವ್ ಬಂದ್ ಮಾಡಿ ನಾನು ತೆಗೆದಿಟ್ಬಿಡ್ತೀನಿ. ಇದು ಪೂರ್ತಿ 1-2 ತಾಸಿಗೆ ತಣ್ಣಗಾಗೈತಿ. ನಾನೀಗ 1-2 ತಾಸು ಬಿಟ್ಟಿಂದ ಇದಕ್ಕೆ ಹದ ಹಾಕ್ತಾನೆ ನೋಡಿರಿ. ಒಂದು ಅರ್ಧ ಮೆಣಸಿನ್ಕಾಯಿ ಹೆಚ್ಕೊಂಡೆ ನಾನು, ಒಂದಲ್ಲ ಅರ್ಧ, ಅಲ್ಲೊಂದು ಇಲ್ಲೊಂದು ಸಿಗಲಿ ಅಂತ ಸಣ್ಣಕ್ಕೆ ಮೆಣಸಿನ್ಕಾಯಿ ಹೆಚ್ಕೊಂಡೇನಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಚಿಕ್ಕ ಉಳ್ಳಾಗಡ್ಡಿ ಸಣ್ಣಕ್ಕೆ ಹೆಚ್ಕೊಂಡಾನೆ, ಅದನ್ನು ಸಹಿತಕ್ಕೆ. ಇದು ಅರ್ಧ ಮೆಣಸಿನ್ಕಾಯಿನ ತೆಗೆದುಬಿಡ್ತಾನೆ. ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ರೆ ಮತ್ತು ಈಗಿಷ್ಟು ಆ ನುಚ್ಚಿನ ಅಂಬ್ಲಿಗೆ ಹಾಕ್ತಾನೆ ರೀ. ಇದಕ್ಕೆ ಒಂದು ಅರ್ಧ ಲೀಟ್ರ್ ಮೊಸರನ್ನ ಮಜ್ಜಿಗೆ ಮಾಡಿ ಇಟ್ಕೊಂಡೆ ನಾನು. ನೀರೇನು ಭಾಳ ಹಾಕಿಲ್ಲ, ಹಂಗಾನ ಕಡ್ದನಿ. ಈಗಿಷ್ಟು ಅರ್ಧ ಲೀಟ್ರ್ ಮೊಸರನ್ನ ಮಾಡಿದಂಥ ಮಜ್ಜಿಗೆನ ಇದಕ್ಕೆ ಹಾಕ್ತಾನೆ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೀವು ಈ ಥರ ಅಂಬ್ಲಿ ಮಾಡಿಕೊಡ್ರಿ. ಥ್ಯಾಂಕ್ ಯು.